ಇನ್ನು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸಮ್ಮತಿ ಸೌಖ್ಯದಾತೆ, ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸಮ್ಮತಿ ಸೌಖ್ಯದಾತೆ, ತಾಯಿ ಶಾರದೆ ಲೋಕ ಪೂಜಿತೆ. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಅಳಿಸು, ಶಾಂತಿಯ ಉಳಿಸು, ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ, ತಾಯಿ ಶಾರದೆ ಲೋಕ ಪೂಜಿತೆ. ಕೃಪಾಶೀರ್ವಾದಗಳೊಂದಿಗೆ ಈ ದಿನ ಒಂದು ಅದ್ಭುತವಾದ ಸಂಗೀತ, ನೃತ್ಯ, ಯಕ್ಷಗಾನೋತ್ಸವವನ್ನು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಕರ್ನಾಟಕ ಸರ್ಕಾರ ಮತ್ತು ಅನನ್ಯ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು ಅನ್ನೋದಕ್ಕಿಂತ ಮುಂಚೆ ಶ್ರೀಯುತ ರಾಘವೇಂದ್ರ ರಾವ್ ಅವರು, ಟ್ರಸ್ಟಿಗಳು, ಅನನ್ಯ ಸಂಸ್ಥೆ, ಇವರು ಒಂದು ಸಂದೇಶವನ್ನು ಕಳಿಸಿದರು ಗೋಪಿ ಅವರಿಗೆ, ಶ್ರೀಧರ್ ನಾಯ್ಡು ಅವರ ಮುಖಾಂತರ. ವಿಷಯ ಅಷ್ಟೇ, ನಿಮ್ಮ ಸಾಗರದಲ್ಲಿ ಒಂದು ಐತಿಹಾಸಿಕ ಸ್ಥಳ ಇಕ್ಕೇರಿ ಇದೆ, ಅಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ, ಸಂಗೀತೋತ್ಸವವನ್ನು ನಡೆಸಬೇಕು ಅಂತೇಳಿ ಅವರು ಕೇಳ್ಕೊಂಡಾಗ ಅದೇನೋ ಒಂದು ಭಯ, ಒಂದು ಮುಜುಗರ, ಆದ್ರೂ ಕೂಡ ಗೋಪಾಯ್ ಅವರು, ನಾವೆಲ್ಲ ಶ್ರೀಧರ್ ಸಾಗರ್ ಅವರು ಒಪ್ಕೊಂಡು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ವಿ. ಶ್ರೀಯುತ ಈ ಕಾರ್ಯಕ್ರಮವನ್ನ ಇಲ್ಲಿ ನಮ್ಮೊಂದಿಗೆ ಆಯೋಜಿಸಿದವರು, ನಮಗೆ ಸಹಕಾರ ನೀಡಿದವರು ಅನನ್ಯ ಸಂಸ್ಥೆಯ ರಾಘವೇಂದ್ರರವರು. ಅವರು ಸಂಗೀತದ ಆರಾಧಕರೂ ಹೌದು, ಈ ತರಹದ ಅತ್ಯಂತ ಎಲ್ಲ ಭಾಗದಲ್ಲೂ ಕಾರ್ಯಕ್ರಮಗಳನ್ನ ಆಯೋಜಿಸುವವರು ಹೌದು ಮತ್ತು ಪ್ರಾಯೋಜಕರೂ ಹೌದು. ಅವರು ಸಂಗೀತದ ಇಂತಹ ಕಾರ್ಯಕ್ರಮದಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಪಡೆಯದೆ ಇಂತಹ ಕಾರ್ಯಕ್ರಮವನ್ನ ನಾಡಿನ ಹಲವಾರು ಕಡೆ ನಡೆಸ್ಕೊಂಡು ಬರ್ತಾ ಇರುವಂತವರು. ಅತ್ಯಂತ ಈ ದಿವಸ ಈ ವೇದಿಕೆಯಲ್ಲಿ ನಮಗೆ ಕಾರ್ಯಕ್ರಮ, ಸಂಗೀತ, ನೃತ್ಯ ಕಾರ್ಯಕ್ರಮವನ್ನ ಕೊಡ್ತಾ ಇರುವಂತಹ ಎಲ್ಲ ಪ್ರತಿಭಾನ್ವಿತರಿಗೂ ಕೂಡ ಅವರ ಒಂದು ಸಂಸ್ಥೆ, ಅನನ್ಯ ಸಂಸ್ಥೆಯಿಂದ ಅತ್ಯಂತ ಗೌರವಯುತವಾದ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಎಲ್ಲ ಅಂತಹ ಅದ್ಭುತವಾದ ಕಲಾವಿದರನ್ನ ಈ ರೀತಿಯ ವೇದಿಕೆಯನ್ನ ಕಲ್ಪಿಸಿಕೊಟ್ಟು ಅವರ ಕಲೆಯನ್ನ ಗುರುತಿಸಿಕೊಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಕ್ಕೆ ಮೂಲ ಕಾರಣ ಶ್ರೀಧರ್ ಸಾಗರ್ ಅವರು, ಸ್ಯಾಕ್ಸಾಫೋನ್ ವಾದಕರು. ಅವರು ಕೂಡ ನಮಗೆ ನೀವು ಮಾಡಬೇಕು, ನಾನು ಇರ್ತೇನೆ, ರಾಘವೇಂದ್ರ ಸರ್ ಇರ್ತಾರೆ, ನೀವು ಮಾಡಲೇಬೇಕು ಅಂದ್ಕೊಂಡು ಅವರೆಲ್ಲರ ಸಹಕಾರದಿಂದ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಈ ಕಾರ್ಯಕ್ರಮದ ಪ್ರಚಾರವನ್ನು ನಮ್ಮೊಂದಿಗೆ ಸಹಕರಿಸಿದಂತಹ ಎಲ್ಲ ಪತ್ರಕರ್ತರಿಗೂ, ಸಂಪಾದಕರಿಗೂ, ಟಿವಿ ಮಾಧ್ಯಮದವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ದಾನಿಗಳಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ಮತ್ತೊಬ್ರು ನಮ್ಮೊಂದಿಗೆ ಧನ ಸಹಾಯ ಮಾಡುತ್ತಂತವರು ಕೃಷ್ಣಮೂರ್ತಿಯವರು, ಬಿಳಿಗಲ್ಲೂರು, ಇವರಿಗೂ ಕೂಡ ನಾನು ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಅರುಣ್ ಭಟ್ ಅವರೇ. ಇಂಥ ಒಂದು ಶಿಲ್ಪಿಗಳು ಇರುವಂತ ಒಂದು ಶಿಲ್ಪಿಯನ್ನು ಕೆತ್ತನೆ ಮಾಡಿರುವಂತ ಒಂದು ಜಾಗದಲ್ಲಿ ಒಂದು ಉತ್ಸವ ಮಾಡ್ಬೇಕಂತ ನಾನು ಇದು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಇದ್ರೂ ನಾನು ಮಾಡ್ತೇನೆ, ಇಲ್ಲಿದ್ರೂ ನಾನು ಮಾಡ್ತೇನೆ ಅಂತ ಅವ್ರು ಹೇಳಿದ್ರು. ಆವಾಗ ನಾನು ಯೋಚನೆ ಮಾಡಿದೆ, ನಾವೆಲ್ಲ ಈ ಊರಿನಲ್ಲಿ ಇದ್ದು ಇವರು ಈ ತರ ಹೇಳುವಾಗ ನಾವು ಇಲ್ಲಿ ಇರೋದಕ್ಕಿಂತ ಸಾಯೋದೇ ಲೇಸಲ್ಲ ಅಂತ ಹೇಳ್ಕೊಂಡು ನಾನು ಒಂದು ಮಾತು ಹೇಳಿದೆ. ನಾನು ಸ್ಟೇಜಿಗೆ ಬರುದಿಲ್ಲ, ನಮಗೆ ಯಾಕಂದ್ರೆ ಸ್ಟೇಜ್ ನಲ್ಲಿ ಅಷ್ಟು ಅನುಭವ ಇಲ್ಲ. ಮತ್ತೇನಾರ ಸಹಾಯಕ್ಕೆ ಕೇಳಿ ನಾನು ಮಾಡ್ತೇನೆ, ಮತ್ತೆ ಯಾವುದೋ ಒಂದು ರಾಜಕೀಯದ ವ್ಯಕ್ತಿ ನಾನು ಅಲ್ಲ ಅಂತ ಹೇಳ್ಕೊಂಡ್ರು. ಆದ್ರೂ ಕಡೆಗೆಲ್ಲ ಕೆಲವು ಇದರ
ಕೆಲವು ನೆಚ್ಚಿನ ನಮ್ಮ ಗೆಳೆಯರೆಲ್ಲ ನಮ್ಮ ಮನೆಗೆ ಬಂದರು. ತಗೊಂಡೋಗಿಪ್ಪ ನಿಮ್ಗೆ ಏನ್ ಬೇಕು ಅಂತ ತಗೊಂಡೋಗಿ ಸ್ಟೇಜಿಗೆ ಮಾತ್ರ ನನ್ನ ಹಾಕ್ಬೇಡಿ ಅಂತ ಹೇಳಿದೆ. ಆದ್ರೆ ಅವ್ರು ಕೆಲವು ಮಾತುಗಳಲ್ಲಿ ಹೇಳಿದ್ರು, ನಾವು ಇದೊಂದು ಹಿಂದೂ ಧರ್ಮದವರು ಸೇರಿ ಮಾಡೋದಲ್ಲ, ಎಲ್ಲಾ ಧರ್ಮದವ್ರ ಜೊತೆಗೆ ಬೆರೆತು ನಾವು ಮಾಡ್ತಾ ಇದೀವಿ. ಅದರಲ್ಲಿ ನೀವು ಒಬ್ರು ಸೇರಿದ್ರೆ ನಮಗೆ ತುಂಬಾ ಅನುಕೂಲ ಆಗ್ತದೆ, ಒಬ್ಬ ಮುಸಲ್ಮಾನರು ಇದ್ದಾರೆ ಅಂತಂತ ನಮ್ಗೆ ಆಗ್ತದೆ ಅಂತ ಹೇಳ್ಕೊಂಡು ಅವರ ಆ ಮಾತಿಗೋಸ್ಕರ ನಾನು ಈ ಜಾಗಕ್ಕೋಸ್ಕರ ನಾನು ಬಂದೆ. ನಿಜವಾಗ್ಲೂ ಇಲ್ಲ ಅಂದ್ರೆ ನನಗೆ ಈ ಉತ್ಸವ ಏನು, ಈ ಶಿಲ್ಪಿ ಏನು ಅಂತ ನಮಗ್ ಗೊತ್ತಿಲ್ಲ. ಯಾಕಂದ್ರೆ ನಾವೆಲ್ಲ ಪ್ರವಚನ ಮಾಡ್ತಾ ಇರೋರು, ರಾಜಕೀಯ ಭಾಷಣಕ್ಕೆ ಒಂದೊಂದ್ಸಲ ಬಂದ್ರೆ, ಯಾಕಂದ್ರೆ ಇನ್ನೊಂದು ಬೈಯೋದು ನೋಡಿ ಅದು ನಮ್ಗೆ ಬಹಳ ತುಂಬಾ ಖುಷಿ ಕೊಡ್ತದೆ. ಯಾಕಂದ್ರೆ ಬೈಲಿಕ್ಕೆ ನಿಮಗೆ ವಿದ್ಯೆ ಇಲ್ಲ, ಆಶೀರ್ವಾದ ಮಾಡ್ಲಿಕ್ಕೆ ಸ್ವಲ್ಪ ವಿದ್ಯೆ ಬೇಕಾಗ್ತದೆ. ನನ್ನ ಅರ್ಥ ಬೈಯೋದಕ್ಕೆ ನಾವು ಕಲಿಸದೇ ಬೇಡ. ಹುಡುಗರಿಗೆ ತಾನಸಿಗೆ ಬೈತಾ ಇರ್ತಾವ, ಆದ್ರೆ ಏನಾದ್ರು ಬುದ್ಧಿವಾದ ಹೇಳ್ಬೇಕಂದ್ರೆ ನಮ್ಗೆ ವಿದ್ಯೆ ಕಲಿಸ್ಬೇಕಾಗ್ತದೆ. ನಾವು ಅಂತವ್ರು ಆದ್ರೂ ನಾವು ಈಗ ನೋಡಿ ನಮ್ಮನ್ನ ಇವರು ಆಶೀರ್ವಾಚನ ಮಾಡಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಯಾರಿಗೆ ನಾನು ನಿಮ್ಮೆಲ್ಲರ ಆಶೀರ್ವಾಚನ ಬೇಕಂತ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ. ಈಗ ಹಾಗೆ ಎಷ್ಟೆಲ್ಲ ಸಭೆಗೆ ನಾನು ಹೋಗ್ತಾ ಇದ್ದೇನೆ. ನಾನು ಇವಾಗ ನೋಡಿದ ಹಾಗೆ ಈ ಇಕ್ಕೇರಿ ಅಂತ ಒಂದು ಹಳ್ಳಿಯಲ್ಲಿ ಇವತ್ತು ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು 4-5 ಸಾವಿರ ಜನ ಇಲ್ಲಿ ಸೇರಿದ್ದಾರೆ. ಯಾವುದೋ ಒಂದು ರಾಜಕೀಯದಲ್ಲಿ ಇವತ್ತು ಒಬ್ಬ ಮುಖ್ಯಮಂತ್ರಿ ಬಂದ್ರು ಇಷ್ಟು ಈ ಸಾಗರದಲ್ಲಿ ಈ ಜಾಗದಲ್ಲಿ ಸೇರ್ಲಿಕ್ಕಿಲ್ಲ ಅಂತ ನಾನು ಒಂದು ಅನುಭವ ಇದರಲ್ಲಿ ಕುತ್ಕೊಂಡು ನಾನು ಮಾತಾಡಿದೆ. ನಾನು ಮತ್ತೆ ಇದರಲ್ಲಿ ಒಂದು ಹಾಡುಗಳು ಹಾಡ್ತಾ ಇದ್ರು, ಅವರು ಈಶ್ವರ ಪಾರ್ವತಿ ಏನೋ ಒಂದು ಡ್ಯಾನ್ಸ್ ಅದು ಏನೇನೋ ಮಾಡ್ತಾ ಇದ್ರು. ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಕನ್ನಡದಲ್ಲಿ ನಮ್ಗೆ ನಿಮ್ಮ ಶಾಸ್ತ್ರ ಶಿಸ್ತು ಕ್ರಮ ನಮಗೆ ಗೊತ್ತಿಲ್ಲ. ಹಾಗೆ ಆ ಒಂದು ಮ್ಯೂಸಿಕ್ ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಬಡಿತಾ ಇದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ 1 ವರ್ಷದ ಒಂದು ಮಗು ಇದೆ. ನಾನು ಚಂದನ ಟಿವಿ ಹಾಕೊಂಡು ಇದನ್ನೆಲ್ಲ ಸ್ವಲ್ಪ ಕೇಳ್ತೇನೆ. ಆ ಮಗು ಹೇಳ್ತದೆ ಅದು ಹಾಕ್ ಮಾಡಿ ಇನ್ನೊಂದು ಚಾನಲ್ ಹಾಕು ಅಂತ ಹೇಳ್ತೇನೆ. ಮತ್ತೆ ಬೇರೆ ಕನ್ನಡ ಮತ್ತೊಂದು ಚಾನಲ್ ಹಾಕ್ತೇನೆ, ಅದು ಬೇಡ ಮತ್ತೊಂದು ಚಾನಲ್ ಹಾಕು ಅಂತ. ಕಡೆಗೆ ಇಂಗ್ಲಿಷ್ ಚಾನಲ್ ಬಿದ್ದು ಬಿಡ್ತದೆ. ಆ ಹುಡುಗಿ ಆ ಮಗು 1 ವರ್ಷದ ಕುಣಿಲಿಕ್ಕೆ ಶುರು ಮಾಡ್ಬಿಡ್ತದೆ, ತಕ ಕುಣಿತದೆ. ಬೇರೆ ಯಾವ ಚಾನಲ್ ಹಾಕಿದ್ರು ಒಪ್ಪೋದಿಲ್ಲ. ಇದು ಒಳ್ಳೆ ಕಥೆ ಆಯ್ತಾರೆ. 1 ವರ್ಷದ ಒಂದು ಮಗು ನನಗೆ ಮೊಮ್ಮಗಳು ಹೇಳ್ತಿದ್ರೆ ಈ ಕಾಲ ಈ ದೇಶ ಸಂಸ್ಕೃತಿ ಈ ಮಟ್ಟಕ್ಕೆ ಬಂದು ಬಿಡ್ತಲ್ಲ. ಈಗ ಇದನ್ನು ಹೇಗೆ ಇನ್ನು ತಿದ್ದುಪಡಿ ಮಾಡುದು, ಇದನ್ನ ಇನ್ನು ವಾಪಸ್ ನಾವು ಹೇಗೆ ತರೋದು? ಈ ಪೂರ್ವ ಜನರ ಕಾಲಕ್ಕೆ ಇನ್ನು ಎಲ್ಲಿಗಿನ್ನು ಬರ್ತದೆ, ಇನ್ನು ಬರ್ತಾ ಬರ್ತಾ ಯಾವ ಮಟ್ಟಕ್ಕೆ ಇದು ಹೋಗ್ಬೋದು? ನಮ್ಮ ದೇಶ ಈ ಭಾರತ ದೇಶದ ಆ ಒಂದು ಆ ಚಿತ್ರದ ಒಳಗಡೆ ಒಂದು ಮಾತೆಯನ್ನು ನಿಲ್ಲಿಸಿದ್ದಾರೆ, ಭಾರತ ಮಾತೆಯನ್ನು ನಿಲ್ಲಿಸಿದ್ದಾರೆ. ಅದಕ್ಕೆ ಕೊಟ್ಟಿರುವಂತ ಒಂದು ಉಡುಗೆ ತೊಡುಗೆ ಸ್ವಲ್ಪ ನೀವು ನೋಡಿ. ಎಂತ ಒಂದು ರೇಷ್ಮೆ ಸೀರೆ, ಅದಕ್ಕೆ ಕೈ ತುಂಬಾ ಬಳೆ, ಅದಕ್ಕೆ ಅದರ ತಲೆಗೆ ಕಿರೀಟ ಸಹಿಸಕ್ಕಾಗೋದಿಲ್ಲ. ಮತ್ತೆ ಚಾನಲ್ ಚೇಂಜ್ ಮಾಡೋದು, ಮತ್ತೆ ನೋಡ್ರೆ ಅದಕ್ಕಿಂತ ಜಾಸ್ತಿ. ಈಶ್ವರನ ಸಾನ್ನಿಧ್ಯದಲ್ಲಿ ಈ ತಾಣದಲ್ಲಿ ಐತಿಹಾಸಿಕ ನೆಲೆಯಾದಂತಹ ಇಕ್ಕೇರಿಯಲ್ಲಿ ಅನನ್ಯ ಕರ್ನಾಟಕ ಸರ್ಕಾರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ಸಹಾಯದೊಂದಿಗೆ ನಡೆಸ್ತಾ ಇರ್ತಕ್ಕಂತಹ ಉತ್ಸವ ಇದು ಬರಿಯ ಸಂಗೀತೋತ್ಸವವಲ್ಲ ಅಥವಾ ಬರಿಯ ನೃತ್ಯೋತ್ಸವವಲ್ಲ, ಕಲೋತ್ಸವ ಅಂತ ಕರೆದ್ರೆ ಬಹುಶಃ ಸರಿಯಾಗುತ್ತೆ ಅನ್ಕೊಳ್ತೀನಿ. ಅನನ್ಯ ಸಂಸ್ಥೆಯಲ್ಲಿ ಅನನ್ಯದ ಕುಟುಂಬದಲ್ಲಿ ಒಬ್ಬಳಾಗಿರ್ತಕ್ಕಂತಹ ನನಗೂ ಸಹ ಇಂದಿನ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸದವಕಾಶ ಸಿಕ್ಕಿದೆ. ಅದಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಹಾಗೂ ಈ ಸಂಸ್ಥೆಯ ರೂವಾರಿಯಾಗಿರ್ತಕ್ಕಂತಹ ಡಾಕ್ಟರ್ ರಾಘವೇಂದ್ರ ಅವರಿಗೆ ಧನ್ಯವಾದಗಳನ್ನು ಸಹ ಅರ್ಪಿಸ್ತೀನಿ. ತಾವೆಲ್ಲರೂ ಅನನ್ಯ ಸಂಸ್ಥೆಯ ಬಗ್ಗೆ, ಅದರ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಕೇಳಿದ್ದೀರಿ, ಬಲ್ಲಿದ್ದೀರಿ. ಅನೇಕ ಕಾರ್ಯಕ್ರಮಗಳನ್ನು ಸಹ ತಾವು ವೀಕ್ಷಿಸಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಅನನ್ಯ ಸಂಸ್ಥೆ ನಮ್ಮ ನಾಡಿನ ಸಂಸ್ಕೃತಿ, ಕಲೆ, ನುಡಿ ಇವೆಲ್ಲವನ್ನು ಹತ್ತಾರು ಜನಕ್ಕೆ, ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ತಲುಪಿಸುವಂತಹ ಒಂದು ಪುಣ್ಯವಾದ ಕೆಲಸವನ್ನು ಮಾಡ್ತಾ ಇದೆ. ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದೆ, ಹಮ್ಮಿಕೊಂಡಿದೆ. ಅದನ್ನ ನಾನು ಈ ವೇದಿಕೆ ಮೇಲೆ ವಿಸ್ತಾರವಾಗಿ ಹೇಳಕ್ಕೆ ಹೊರಟ್ರೆ ಬಹುಶಃ ನನಗೆ ಬಹಳ ಸಮಯ ಬೇಕಾಗುತ್ತೆ ಅನ್ಕೊಳ್ತೀನಿ. ಕ್ಲಿಪ್ತವಾಗಿ 1-2 ಮಾತಿನಲ್ಲಿ ಚಟುವಟಿಕೆಗಳನ್ನ ತಮ್ಮ ಮುಂದೆ ಇಡಕ್ಕೆ ಬಯಸ್ತೀನಿ.
ನಮಗೆ ತಿಳಿದ ಹಾಗೆ ಅನನ್ಯ ಸಂಸ್ಥೆ ಬರೀ ಸಂಗೀತ ಕಾರ್ಯಕ್ರಮಗಳನ್ನಷ್ಟೇ ಅಲ್ಲ, ಅಥವಾ ನೃತ್ಯ ಕಾರ್ಯಕ್ರಮಗಳನ್ನಷ್ಟೇ ಅಲ್ಲ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳನ್ನ, ಒಟ್ಟಿನಲ್ಲಿ ಕಲೆಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದೆ. ಅನೇಕ ಸಂಸ್ಥೆಗೆ ಸಹ ಸಹಾಯ ಮಾಡ್ತಾ ಬಂದಿದೆ. ವರ್ಷಕ್ಕೊಮ್ಮೆ ಉತ್ಸವವನ್ನ ನಡೆಸ್ತಾ ಇದೆ. ಆ ಉತ್ಸವದಲ್ಲಿ ಅನೇಕ ವಿದ್ವನ್ಮಣಿಗಳಿಗೆ ಗೌರವಿಸಿ ಯುವ ಕಲಾವಿದರಿಗೂ ಸಹ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಅವರ ಪ್ರತಿಭೆಯನ್ನ ಪುರಸ್ಕಾರ ಮಾಡ್ತಾ ಬಂದಿದೆ. ಮತ್ತೆ ಇನ್ನು ಅನನ್ಯ ಅಭಿವ್ಯಕ್ತಿ ಈ ಪುಸ್ತಕ ತಿಂಗಳಿಗೊಮ್ಮೆ ಅನೇಕ ಜನಗಳಿಗೆ ತಲುಪ್ತಾ ಇದೆ. ನಾವು ಕನ್ನಡದಲ್ಲಿ ಸಂಗೀತಕ್ಕೆ, ಒಂದು ಸಾಹಿತ್ಯಕ್ಕೆ, ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆಯ ಪುಸ್ತಕ ಇಲ್ಲ ಅಂತ ಬಹಳ ಪರಿತಪಿಸ್ತಾ ಇದ್ದಾಗ ಈ ಪುಸ್ತಕ ಹೊರಗೆ ಬಂದಿದೆ. ಇದರಲ್ಲಿ ಬರುವಂತಹ ಲೇಖನಗಳು ದೊಡ್ಡ ದೊಡ್ಡ ವಿದ್ವಾಂಸರಿಂದ, ವಿದುಷಿಯರಿಂದ ಬರೆಯಲ್ಪಟ್ಟಂಥವು. ಸಂಗೀತಕ್ಕಾಗಲಿ ನೃತ್ಯಕ್ಕಾಗಲಿ ಅನೇಕ ರೀತಿಯಲ್ಲಿ ಉಪಯೋಗವಾಗತಕ್ಕಂಥದ್ದು. ಆ ವಿಷಯವನ್ನ ಅಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಹಾಗೂ ಅನೇಕ ಸಂಸ್ಥೆಗಳು ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಅನ್ನೋದನ್ನ ಕೂಡ ಈ ಅನನ್ಯ ಅಭಿವ್ಯಕ್ತಿ ತಿಳಿಸ್ತಾ ಬಂದಿದೆ. ಕಾರ್ಯಕ್ರಮಗಳು ಎಲ್ಲೆಲ್ಲಿ ನಡೀತಾ ಇದೆ, ಮತ್ತೆ ಕಾರ್ಯಕ್ರಮಗಳು ನಡೆದ ನಂತರ ಅದರ ಬಗ್ಗೆ ಕೂಡ ವರದಿಯನ್ನು ಕೂಡ ಕೊಡ್ತಾ ಇದೆ. ಅಂತಹ ಒಂದು ಒಳ್ಳೆಯ ಪುಸ್ತಕವಾಗಿ ಹೊರಗೆ ಬಂದಿದೆ. ಈಗ ಅದು ಸಾವಿರಾರು ಜನಕ್ಕೆ ತಲುಪ್ತಾ ಇದೆ. ಮತ್ತಿನ್ನು ಅನನ್ಯ ಸಂಗ್ರಹ, ಇದು ಬಹುಶಃ ನಮ್ಮ ಕರ್ನಾಟಕದಲ್ಲಿ, ಯಾಕೆ ಇಡೀ ಇಂಡಿಯಾ ದೇಶದಲ್ಲಿಯೇ ಬಹಳ ಒಂದು ದೊಡ್ಡ ಕೆಲಸ ನಡೀತಾ ಇದೆ ಈ ಸಂಗ್ರಹದ ಮೂಲಕ ಅನ್ಕೊಳ್ತೀನಿ. ಇಲ್ಲಿ ಸುಮಾರು 3000 ಗಂಟೆಗಳ ಕಾಲ ಸಂಗೀತವನ್ನು ಕೇಳಬಹುದು. ಅಷ್ಟು ಧ್ವನಿ ಮುದ್ರಣಗಳು ಇದೆ ಮತ್ತು ಪುಸ್ತಕದ ಲೈಬ್ರರಿ ಕೂಡ ಇದೆ. ಇದು ಬರೀ ಒಂದು ಧ್ವನಿ ಸುರುಳಿಯಲ್ಲಿ ಮಾತ್ರ ಕೂತಿಲ್ಲ, ಅದು ಮತ್ತೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನಂದ್ರೆ ಅಲ್ಲಿ ಹೋಗಿ ಕೂತು ಕೇಳುವವರಿಗೆ ರೆಕಾರ್ಡರ್ ಕೊಡ್ತಾರೆ ಮತ್ತು ಅಲ್ಲಿ ಎಲ್ಲ ಪ್ರತಿಯೊಂದು ಇಂಡೆಕ್ಸ್ ಮಾಡಿದ್ದಾರೆ. ನಿಮಗೆ ಯಾವ ಕಲಾವಿದರು ಹಾಡಿರೋದು ಬೇಕು, ಯಾರ ಕಲಾವಿದರ ಒಂದು ವಾದ್ಯ ಸಂಗೀತ ಬೇಕು, ಯಾವ ಕೃತಿ ಬೇಕು, ಯಾವ ಕೀರ್ತನೆ ಬೇಕು, ಅದು ಸಹ ನಿಮಗೆ ಹೇಳಿದ ಕೂಡಲೇ ಅದನ್ನು ತೆಗೆದು ಅಲ್ಲಿ ಕೂತು ಕೆಲಸ ಮಾಡುವವರು ಕೂಡ ಅನೇಕ ಮಂದಿ ಇದ್ದಾರೆ. ತಾರೀಖ್ ಹಾಕಿ ಒಂದೇ ಒಂದು ಬೊಂಬೆ ಯಾವುದೋ ಒಂದು ಹಾಗೆ ಮಾಡ್ತಾ ಇಲ್ಲ. ಅನನ್ಯದಿಂದ ಆ ಒಂದೊಂದು ಕ್ಯಾಲೆಂಡರ್ ನಾವು ಪ್ರಿಸರ್ವ್ ಮಾಡಬೇಕು, ಅದನ್ನ ನಾವು ಎಂದೆಂದಿಗೂ ನಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು. ಆ ರೀತಿಯಾಗಿ ಆ ಕ್ಯಾಲೆಂಡರ್ ಬರ್ತಾ ಇದೆ. ಒಂದು ವರ್ಷ ಕರ್ನಾಟಕ ಸಂಗೀತ ವಿದ್ವಾಂಸ ವಿದುಷಿಯರ ಚಿತ್ರ ಮತ್ತು ಅವರ ಬಗ್ಗೆ ಮಾಹಿತಿ, ಇನ್ನೊಂದು ವರ್ಷ ಹಿಂದೂಸ್ತಾನಿ ಸಂಗೀತಗಾರರ ಬಗ್ಗೆ ಅವರ ಚಿತ್ರಗಳು. ಅಂದ್ರೆ ನಮ್ಮ ಹಿಂದಿನವರು ನಮಗೆ ಯಾವ ರೀತಿಯಾದ ಒಂದು ಭದ್ರ ಬುನಾದಿ ಹಾಕಿಕೊಟ್ಟಿದ್ದಾರೆ, ನಮ್ಮ ಸಂಸ್ಕೃತಿ, ನಮ್ಮ ಕಲೆಯನ್ನ ಮುಂದುವರಿಸಕ್ಕೆ ಅವರು ಯಾವ್ಯಾವ ರೀತಿ ಕಷ್ಟಪಟ್ಟಿದ್ದಾರೆ. ಈಗ ನಮ್ಮ ಮುಂದೆ ಒಂದು ಒಳ್ಳೆ ಸಂಗೀತ ಇದೆ ಅಂದ್ರೆ ನಮ್ಮ ಹಿಂದಿನವರು ಅದನ್ನ ಯಾವ ರೀತಿಯಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ. ಇದು ಎಲ್ಲ ಮಾಹಿತಿಗಳು ಇದಷ್ಟೇ ಅಲ್ಲದೆ ಇನ್ನೊಂದು ವರ್ಷದಲ್ಲಿ, 2 ವರ್ಷದ ಕೆಳಗೆ ಪೇಂಟಿಂಗ್ಸ್, ರಾಗಿಣಿ ಪೇಂಟಿಂಗ್ಸ್, ಇದು ಕೂಡ ವಿಷಯ ಕೂಡ ಕ್ಯಾಲೆಂಡರ್ ನಲ್ಲಿ ಬಂತು. ಈ ವರ್ಷದ 2007ನೇ ಈ ವರ್ಷದ ಕ್ಯಾಲೆಂಡರ್ ನಲ್ಲಿ ಅತ್ಯಂತ ಜನಪ್ರಿಯವಾದ ನಮ್ಮ DVJ ಅವರ ಅಂತಃಪುರ ಗೀತೆಯಲ್ಲಿ ಬರ್ತಕ್ಕಂತಹ ಕವನಗಳನ್ನ ಆಧರಿಸಿ ಒಂದು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿದೆ ಮತ್ತು ಅದೇ ಚಿತ್ರಗಳನ್ನ ಆ ಕ್ಯಾಲೆಂಡರ್ ನಲ್ಲಿ ಕೊಟ್ಟು ಆ ಚಿತ್ರಗಳ ಬಗ್ಗೆ ಮಾಹಿತಿ ಕೊಟ್ಟಿದೆ. ಹೀಗೆ ಅದು ಬರೀ ಒಂದು ಸಾಧಾರಣವಾದ ಕ್ಯಾಲೆಂಡರ್, ಒಂದು ತಾರೀಖು ತೋರಿಸುತ್ತೆ, ಒಂದು ತಿಂಗಳ ಇದು ತೋರಿಸುತ್ತೆ ಅನ್ನೋದಲ್ಲದೆ ಇಷ್ಟು ಉಪಯುಕ್ತವಾದ ವಿಷಯಗಳನ್ನ ಒಳಗೊಂಡಂತಹ ಕ್ಯಾಲೆಂಡರ್. ಮತ್ತೆ ಅನನ್ಯದ ಕುಟುಂಬದಲ್ಲಿ ಈಗ ಇದ್ದಾರೆ. ಅನೇಕ ರೀತಿಯ ಒಳ್ಳೆಯ ಕೆಲಸಗಳು ಈ ಆರೋಗ್ಯಧಾರದ ಮೂಲಕ ನಡೀತಾ ಇದೆ. ಎಷ್ಟೋ ಜನ ಇದಕ್ಕೆ ಧನ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಹಾಗೆ ಅದಕ್ಕೂ ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಮತ್ತು ಇತ್ತೀಚೆಗೆ ಒಂದು ಪುಟ್ಟ ವಯಸ್ಸಿನ ಮಕ್ಕಳಿಂದ ಈ ನಮ್ಮ ಕಲೆ, ಒಂದು ಸಂಗೀತ, ಒಂದು ಸಾಹಿತ್ಯ, ಇದರ ಬಗ್ಗೆ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಹೇಳಿ
ಹೊಸದಾಗಿ ಆಕಾಶವಾಣಿಯಲ್ಲಿ ಹಾಡು ಹಕ್ಕಿ ಅನ್ನುವಂತಹ ಕಾರ್ಯಕ್ರಮ ಬರ್ತಾ ಇದೆ. ಪ್ರತಿ ಶುಕ್ರವಾರ 30 ನಿಮಿಷಗಳ ಕಾಲ ಬರ್ತಕ್ಕಂಥದ್ದು. ಆ ಪುಟಾಣಿಗಳಿಂದ ನಡೆಸಿಕೊಡಲ್ಪಡುವ ಈ ಕಾರ್ಯಕ್ರಮ. ಹೀಗೆ ಹತ್ತಾರು ಕಾರ್ಯಕ್ರಮಗಳನ್ನ, ಚಟುವಟಿಕೆಗಳನ್ನ ಮಾಡಿಕೊಳ್ತಾ ಬಂದಿರತಕ್ಕಂತಹ ಅನನ್ಯ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ಉತ್ಸವದಲ್ಲಿ ಸಹಸ್ರಾರು ಜನ ನೆರೆದಿದ್ದೀರಿ. ಇದನ್ನ ನೋಡಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಉತ್ಸವಕ್ಕೆ ಅನೇಕ ಜನ ಸಹಾಯ ಮಾಡಿದ್ದೀರಿ. ಈ ಸಾಗರದ ಜನ ಅವ್ರು ಹೇಳಿದ ಹಾಗೆ ಯಾರ್ಯಾರು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಾಯ ಮಾಡಿದ್ದೀರೋ ಅವರೆಲ್ಲರಿಗೂ ಅನನ್ಯ ಸಂಸ್ಥೆಯಿಂದ ಧನ್ಯವಾದಗಳನ್ನ ಹೇಳ್ತಾ, ನನಗೂ ಒಂದೆರಡು ಮಾತಾಡ್ಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ ವಿರಮಿಸ್ತೀನಿ. ನಮಸ್ಕಾರ. ಶ್ರೀಯುತ ಇಬ್ರಾಹಿಂ ಅವರಿಗೆ, ಶ್ರೀಯುತ ಚಿತ್ರಿ ಗೋಪಾಲಕೃಷ್ಣನವರಿಗೆ, ಶ್ರೀಯುತ ಎ.ಸಿ. ಶ್ರೀರಂಗಯ್ಯರವರಿಗೆ, ಶ್ರೀಯುತ ಇಬ್ರಾಹಿಂ ರವರಿಗೆ, ಶ್ರೀಯುತ ಎ.ಡಿ. ರುದ್ರಪ್ಪರವರಿಗೆ, ವೇದಬ್ರಹ್ಮ ಶ್ರೀರಾಮ ಭಟ್ಟರವರಿಗೆ, ಇದು ಶ್ರೀಮತಿ ಭಾನುಮತಿರವರಿಗೆ, ಇದು ಶ್ರೀಮತಿ ಎಂ.ಎಸ್. ಶೀಲಾರವರಿಗೆ, ನೆರವೇರಿದ ಎಲ್ಲ ಮಿತ್ರರಿಗೆ ನನ್ನ ಧನ್ಯತೆಯನ್ನು ತಿಳಿಸುವುದು ನನ್ನ ಆದ್ಯ ಕರ್ತವ್ಯ ಅಂತ ಭಾವಿಸಿದ್ದೇನೆ. ಮೊತ್ತ ಮೊದಲನೇದಾಗಿ ಈ ವಿಷಯವನ್ನ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ಕಾರ್ಯದರ್ಶಿಗಳಾದ ವಿಟ್ಲಮೂರ್ತಿಗಳೊಂದಿಗೆ ಪ್ರಸ್ತಾಪ ಮಾಡಿದಾಗ ಅವರು ಇದಕ್ಕೆ ತಕ್ಷಣ ಸಮ್ಮತಿಸಿ ನಮ್ಮೊಂದಿಗೆ ನೆರವಿಗೆ ನಿಂತರು. ನಂತರದಲ್ಲಿ ಸಾಗರಕ್ಕೆ ಬಂದು ಇಲ್ಲಿಯ ಪ್ರಮುಖರೊಂದಿಗೆ, ಸ್ನೇಹಿತರೊಂದಿಗೆ ಚರ್ಚಿಸಿದಾಗ ಅವರ ಚರ್ಚೆಯ ಫಲ ನಿಮಗೆ ಇವತ್ತೊಂದು ಎಲ್ರಿಗೂ ಕಾಣ್ತಾ ಇದೆ. ಅವರಿಗೆ ಅನನ್ಯ ಹಾಗೂ ಎಲ್ಲರ ಪರವಾಗಿ ನಾನು ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಹಾಗೆಯೇ ಪ್ರವಾಸೋದ್ಯಮ ಇಲಾಖೆಯ ಮುಖ್ಯಸ್ಥರು ಕೂಡ ನಮ್ಮ ನೆರವಿಗೆ ಬಂದಿದ್ದಾರೆ. ನನ್ನೊಂದಿಗೆ ಬಂದಂತಹ ಎಲ್ಲ ಕಲಾವಿದರು ಪ್ರಾಯಶಃ ನಾನು ಮಾಡಿರುವ ಪುಣ್ಯ ಹೇಗೆ ಅಂತಂದ್ರೆ, ನಾನು ಅವ್ರನ್ನೆಲ್ಲ ಒಂದು ಬಾರಿ ಬನ್ನಿ ದಯವಿಟ್ಟು ಹೋಗಿ ಬರೋಣ ಇಂಥ ಜಾಗಕ್ಕೆ ಅಂತ ಕೇಳಬೇಕಾಯ್ತು ಅಷ್ಟೇ. ಅಲ್ಲಿಂದ ಮುಂದೆ ನಾನೇನು ಮಾಡಬೇಕಾಗ್ಲಿಲ್ಲ. ನಾವೆಲ್ಲ ಒಟ್ಟಿಗೆ ಸ್ನೇಹಿತರಾಗಿ ಬಂದಿದ್ದೇವೆ. ಆ ಎಲ್ಲ ಕಲಾವಿದ ಮಿತ್ರರಿಗೆ ಕೂಡ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಹಾಗೆಯೇ 6 ಗಂಟೆ ಸಮಯದಲ್ಲಿ ಇಲ್ಲಿ ಇದ್ದ 1000 ಕುರ್ಚಿಗಳಲ್ಲಿ 4 ಕುರ್ಚಿಗಳಲ್ಲಿ ನಾವಷ್ಟೇ ಕೂತದ್ದನ್ನು ಕಂಡು ನನ್ನ ಹಾರ್ಟ್ ಬೀಟು ಸಾಕಷ್ಟು ಜಾಸ್ತಿ ಆಗಿತ್ತು. ಆದ್ರೆ ನಂತರದಲ್ಲಿ ಪ್ರವಾಹದ ಒಂದು ರೀತಿಯಲ್ಲಿ ಬಂದಂತಹ ನಿಮ್ಮೆಲ್ಲರ ಕಲಾಭಿಮಾನಿಗಳ ಈ ಒಂದು ರೀತಿಯ ಔದಾರ್ಯ ಅಂತ ಹೇಳ್ತೇನೆ. ಯಾಕಂದ್ರೆ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಇದು ಶೀಲಾ ಅವ್ರಿಗೂ ಗೊತ್ತಿರಬಹುದು, ನಾವು ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ಗೇಟ್ ಕಡೆಗೆ ನಮ್ ಕಂಡಿರ್ತದೆ ಸಂಘಟಕರದ್ದು, ಎಷ್ಟು ಜನ ಬರ್ತಾರೆ, ಯಾವಾಗ ಬರ್ತಾರೆ ಅನ್ನುವಂಥದ್ದು. ಇಲ್ಲಿ ಹಾಗೆ ನಾವೇನು ಮಾಡ್ಬೇಕಾಗ್ಲಿಲ್ಲ. ಇಂಥ ಕಲಾ ರಸಿಕರ ಮುಂದೆ ಕಲೆ ಪ್ರದರ್ಶನ ನೀಡುವುದು ಕೂಡ ಕಲಾವಿದರಿಗೆ ಒಂದು ಬಹಳ ದೊಡ್ಡ ಸೌಭಾಗ್ಯ ಅಂತ ಅಂದ್ಕೊಳ್ತೇನೆ. ಹಾಗೆ ಅದನ್ನು ಆಯೋಜಿಸಿದಂಥವ್ರಿಗೂ ಕೂಡ ನಮಗೆ ತೃಪ್ತಿ ಸಿಗ್ತದೆ ಅನ್ನೋದನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಿಮ್ಮೆಲ್ಲರಿಗೂ ನಮ್ಮ ಕೃತಜ್ಞತೆಗಳನ್ನ ತಿಳಿಸಿ ಮತ್ತೊಮ್ಮೆ ಮಗದೊಮ್ಮೆ ನಮಗೆ ಇಲ್ಲಿ ಬರ್ಲಿಕ್ಕೆ ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿ ಅಂತ ನಿಮ್ಮಲ್ಲಿ ಬೇಡ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀ
ಸಾಗರ ಗಂಗೋತ್ರಿ ಶಿಕ್ಷಣ ಟ್ರಸ್ಟ್ ಇದರ ಗೌರವ ಕಾರ್ಯದರ್ಶಿಗಳು ಕೂಡ ಆಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಹಾಗೂ ಸಾಗರದ ಲಾಲ್ ಬಹದ್ದೂರ್ ಕಾಲೇಜಿನ ಸಮಾಜಶಾಸ್ತ್ರದ ಪ್ರೊಫೆಸರ್ ಆಗಿಯೂ ಕೂಡ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಇವರು ಕಳೆದ 25 ವರ್ಷಗಳಿಂದ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುತ್ತಾರೆ.